ಈ ಬಾರಿ ಭೀಕರ ಬರ ಆವರಿಸಿದೆ. ಮುಂಗಾರು ಹಂಗಾಮಿನ ಬೆಳೆಯೂ ಕಷ್ಟ. ಈ ಮಧ್ಯೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಆಶಾಭಾವನೆ ಮೂಡಿದೆ. ಈಗ ಹರಿದು ಬರುತ್ತಿರುವಂತಹ ನೀರು ಒಂದು ವಾರ ಬಂದ್ರೆ ಸಾಕು, ಡ್ಯಾಂ ತುಂಬುತ್ತೆ. ಮುಂಗಾರಿನ ಒಂದು ಬೆಳೆಗೆ ನೀರು ಸಿಗುತ್ತೆ ಅನ್ನೋ ಭರವಸೆ ಸಿಕ್ಕಿದೆ. ಬರದ ಮಧ್ಯೆಯೂ ತುಂಗಭದ್ರಾ ಡ್ಯಾಂಗೆ ಜೀವ ಕಳೆ. ಜಲಾಶಯಕ್ಕೆ ಒಳಹರಿವು ಹೆಚ್ಚಳ, ರೈತರಲ್ಲಿ ಸಂತಸ. ಇದೇ ಮೊದಲ ಬಾರಿ ಮುಂಗಾರು ಹಂಗಾಮಿನಲ್ಲಿ ತುಂಗಭದ್ರಾ ಜಲಾಶಯವು ಬರಿದಾಗಿದೆ. ಜೂನ್ ಜುಲೈ ತಿಂಗಳಲ್ಲಿ ಮಳೆ ಆಗದ ಹಿನ್ನೆಲೆ 105.788 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ 51 ಟಿಎಂಸಿ ನೀರು ಸಂಗ್ರಹವಾಗಿದೆ. ಈ ವರ್ಷದಲ್ಲಿಯೇ ಇದೇ ಮೊದಲ ಬಾರಿ 91.234 ಕ್ಯೂಸೆಕ್ ನೀರು ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬಂದಿದೆ. ಈ ಪ್ರಮಾಣದ ನೀರು ಒಂದು ವಾರ ಬಂದ್ರೆ ಸಾಕು, ಒಂದು ಬೆಳೆಗೆ ನೀರು ಸಿಗುತ್ತೆ ಎಂಬ ಭರವಸೆ ಮೂಡಿದೆ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ಹೊಸಪೇಟೆ, ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಈಗ ನೀರು ಹರಿದು ಬರ್ತಿದೆ. ಕಳೆದ ವಾರ ತುಂಗಭದ್ರಾ ಡ್ಯಾಂನಲ್ಲಿ ಕೇವಲ 26 ಟಿಎಂಸಿ ನೀರಿತ್ತು. ಆದರೆ ಒಂದೇ ವಾರದಲ್ಲಿ 25 ಟಿಎಂಸಿ ನೀರು ಹರಿದು ಬಂದಿದೆ. ಈ ಸಮಯದಲ್ಲಿ ಕಾಲುವೆ ನೀರು ಬಿಡಲಾಗುವುದು ಎಂದು ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ಸರಿಯಾದ ಸಮಯಕ್ಕೆ ಗೇಟ್ಗಳು ಫಿಕ್ಸ್ ಮಾಡಿದ್ದೀವಿ. ಇವತ್ತು ಮಳೆ ಬರ್ತಾ ಇದೆ. ಇನ್ಫ್ಲೋ ಇವತ್ತು 26-27 ಸಾವಿರ ಇದೆ ತುಂಗಭದ್ರಕ್ಕೆ. ನಮ್ಮ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ಹಿರಿಯಾಳ ಇವತ್ತು ಇನ್ನೂ 1 ಫೀಟ್ ಬಂದರೆ ಅದು ಕೂಡ ಹೆಚ್ಚಿಸ್ತದೆ. ಮುಂಜಾಗ್ರತೆ ಕ್ರಮ ವಹಿಸ್ತಾ ಇದ್ದಾರೆ. ನಿಶ್ಚಿತವಾಗಿ ಮುಂದಿನ ದಿನಮಾನಗಳು ಒಳ್ಳೆಯದಾಗ್ತದೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರಾಜ್ಯದ 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ತುಂಗಭದ್ರಾ ಜಲಾಶಯದಿಂದ ಒಂದು ಬೆಳೆಗೆ ಕನಿಷ್ಠ 60 ಟಿಎಂಸಿ ನೀರು ಬೇಕು. ಕುಡಿಯುವ ನೀರು ಹಾಗೂ ಆವಿಯಾಗುವುದು, ಡೆಡ್ ಸ್ಟೋರೇಜ್ ಸೇರಿದಂತೆ 80 ಟಿಎಂಸಿ ನೀರು ಬೇಕು ಎಂಬ ಲೆಕ್ಕಾಚಾರವಿದೆ. ಈಗ ಮಳೆಗಾಲದಲ್ಲಿ ಒಳಹರಿವು ಇದೆ. ಈ ಮಧ್ಯೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವಿಜಯನಗರ ಕಾಲುವೆಗಾಗಿ ಬಿಜೆಪಿ ಸೇರಿದಂತೆ ರೈತರು ಹೋರಾಟ ನಡೆಸಿದ್ದಾರೆ. ತಕ್ಷಣವೇ ತುಂಗಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಲಾಗಿದೆ. ನೋಡಿ, ಈಗಾಗಲೇ 44 ಟಿಎಂಸಿ ಇವತ್ತಿದೆ. ಈಗ ಇನ್ನು ಒಳ ಹರಿವು ಏನಿದೆ ಅಲ್ಲಿ 45,000 ಕ್ಯೂಸೆಕ್ಸ್ ಇದೆ. ನಾಳೆ ಮತ್ತು 90,000 ಕ್ಯೂಸೆಕ್ಸ್ ಆಗುವ ಅವಕಾಶ ಇದೆ. ಜಾಸ್ತಿ ಇದೆ ಆ ಒಳ ಹರಿವು. ಆದ ಕಾರಣ 50 ಟಿಎಂಸಿ ಆದರೂ ನೀರು ಬಿಡಲೇಬೇಕು. ಬೋಸರಾಜ್ ಅವರು ಗಂಗಾವತಿಯಲ್ಲಿ ನಾವು 80 ಟಿಎಂಸಿ ಆಗೋವರೆಗೂ ಬೆಳೆಗೆ ನೀರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಕೊಡೋದಿಲ್ಲ ಅಂತಾರೆ. ಅದೇ ಪಕ್ಷದ ಇನ್ನೊಬ್ಬ ಶಾಸಕರು ನೀರು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ರೈತರ ಸಂಕಷ್ಟವನ್ನ ಜಾಸ್ತಿ ಮಾಡ್ತಾ ಇದೆ. ಒಟ್ಟಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದ್ದು ರೈತರಲ್ಲಿ ಆಶಾಭಾವನೆ ಮೂಡಿದೆ. ನಾಲೆಗಳಿಗೆ ನೀರು ಬಿಡ್ತಾರಾ ಇಲ್ವಾ ಕಾದು ನೋಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18, ಕೊಪ್ಪಳ.